ಹಾಯ್ ಹೆಲೋ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ಮಹಾರಾಜ ಗ್ರೌಂಡಲ್ಲಿ ನಡೀತಾರಂಥ ಆಹಾರ ಮೇಳಗೆ. ಇಲ್ಲಿ 130ಕ್ಕಿಂತ ಹೆಚ್ಚು ಸ್ಟಾಲ್ಗಳಿದೆ. ವೆಜ್ಜು, ನಾನ್ ವೆಜ್ಜು, ಐಸ್ ಕ್ರೀಮು, ಚಾಟ್ಸು, ಬಜ್ಜಿ, ಬೋಂಡ ಎಲ್ಲ ಥರ ಐಟಮ್ಸ್ಗಳು ಸಿಗುತ್ತೆ. ಬನ್ನಿ, ಇಲ್ಲಿ ಯೂನಿಕ್ ಆಗಿರುವಂಥ ಕೆಲವೊಂದು ಐಟಮ್ಸ್ಗಳನ್ನ ಟ್ರೈ ಮಾಡೋಣ. ನಿಮಗೆ ಈ ಸಾಲಲ್ಲಿ ಬಂದು ನಿಮಗೆ ಆಲ್ಮೋಸ್ಟ್ ಎಲ್ಲ ವೆಜ್ ಸ್ಟಾಲ್ಗಳು. ವೆಜ್ ಸ್ಟಾಲ್ ಅಂದರೆ ನಿಮಗೆ ದೋಸೆ, ಮಶ್ರೂಮ್ ಬಿರಿಯಾನಿ ಮತ್ತು ಈ ಬಜ್ಜಿ ಬೋಂಡಗಳೇ ಜಾಸ್ತಿ, ಕುರುಕಲು ತಿಂಡಿಗಳು. ವೆಜ್ ಪ್ರಿಯರ್ ಬಂದರೆ ಒಂದು ಸಾಲಲ್ಲಿ ನಿಮ್ಗೆ ಸಪ್ರೇಟ್ ಮಾಡಿದ್ದಾರೆ. ವೆಜ್ಜು ನಾನ್ ವೆಜ್ಜು ಬೈಫರ್ಕೇಟ್ ಮಾಡಿಬಿಟ್ಟಿದ್ದಾರೆ ಬೇರೆ ಬೇರೆ. ಅದರಿಂದ ನಿಮಗೆ ಡಿಸ್ಟರ್ಬೆನ್ಸ್ ಆಗಲ್ಲ. ನಾನ್ ವೆಜ್ ಒಂದು ಕಡೆ, ವೆಜ್ ಒಂದು ಕಡೆ. ನಾವು ಆಲ್ರೆಡಿ ಅಲ್ಲಿ ಬೆಣ್ಣೆ ದೋಸೆ ಟ್ರೈ ಮಾಡಿದ್ವು. ನಾವು ಇವಾಗ ಬಂದಿರೋದು ಸ್ಟಾಲ್ ನಂಬರ್ 58. ಇಲ್ಲಿ ನಮಗೆ ದಾವಣಗೆರೆ ಬೆಣ್ಣೆ ದೋಸೆ ಸಿಗುತ್ತೆ. ನಾನು ಒಂದು ದಾವಣಗೆರೆ ಬೆಣ್ಣೆ ದೋಸೆ ತೊಗೊಂಡಿದ್ದೀನಿ. ಬೆಣ್ಣೆ ಎಲ್ಲ ಹಾಕಿ ತುಂಬ ಸಾಫ್ಟಾಗಿ ಆಲೂಗೆಡ್ಡೆ ಪಲ್ಯ ಕೊಟ್ಟಿದ್ದಾರೆ, ಚಟ್ನಿನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಬೆಣ್ಣೆನ ಇದಕ್ಕೆ ಚೆನ್ನಾಗಿ ಆ್ಯಡ್ ಮಾಡೋಣ. ಇಲ್ಲೇ ತೇಲ್ತಾ ಇದೆ ಹಾಗೆ ಬೆಣ್ಣೆ. ಚಟ್ನಿ ಜೊತೆ ಟ್ರೈ ಮಾಡೋಣ. ಸಾಫ್ಟಾಗಿ ಚೆನ್ನಾಗಿದೆ, ಸ್ಮೂತಾಗಿ. ಅಷ್ಟೇನು ತುಂಬ ರೋಸ್ಟ್ ಮಾಡಿಲ್ಲ, ಪರವಾಗಿಲ್ಲ. ಚಟ್ನಿ ಜೊತೆ ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ಕೇಳ್ಕೊಳ್ಳೋದೇನು ಅಂತಂದರೆ, ಇಲ್ಲಿ ಬಂದಾಗ ನೀವು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ, ಮತ್ತು ಸಿಕ್ಕಿದ ಕಡೆ ಕಸಗಳನ್ನ ಎಸಿಬೇಡಿ, ನೈರ್ಮಲ್ಯತೆ ಇರಲಿ, ಪೊಲ್ಯೂಷನ್ ಮಾಡಬೇಡಿ. ಯಾರಿಗೇ ಆಗಲಿ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಮತ್ತು ಏನು ನಾವು ತಿಂತೀವಿ ಫುಡ್ಡು, ತಿಂದ ಮೇಲೆ ಆ ಪ್ಲೇಟ್ಗಳನ್ನ ಡಸ್ಟ್ಬಿನ್ಗಳಲ್ಲಿ ಹಾಕಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿ. ಇನ್ನೂ ಅಕ್ಟೋಬರ್ 5 ತನಕ ಆಹಾರ ಮೇಳ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಬನ್ನಿ, ಈಗ ನಾನ್ ವೆಜ್ ಕಡೆ ಕವರ್ ಮಾಡೋಣ. ಆ ಕಡೆ ಎಲ್ಲ ನಾನ್ ವೆಜ್ಜು. ಸರ್, ನಮ್ಮದು ಒಟ್ಟು ಸ್ಟಾಲ್ ನೇಮ್ ಬಂದು ಮರಿಯಪ್ಪ ಮೆಸ್ ಅಂತ ಅಂದ್ಬಿಟ್ಟು ನಾವು ಇದು 4ನೇ ವರ್ಷ ಇದನ್ನು ಸ್ಟಾರ್ಟಪ್ ಮಾಡಿದ್ದೀವಿ ನಾವು. ಸರ್, ನಮ್ಮ ಸ್ಟಾಲ್ ನಂಬರ್ ಬಂದು 105. ಸರ್, ನಾವು ಇಲ್ಲಿ 100 ರೂಪಾಯಿಗೆ ನಾವು ಕಾಂಬೋ ಆಫರ್ನ ಕೊಡ್ತಿದ್ದೀವಿ. ಸರ್, ಕಾಂಬೋ ಆಫರ್ ನಾವು ಏನೇನು ಕೊಡ್ತಿದ್ದೀವಿ ಅಂದರೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಚಾಪ್ಸು, ಮೊಟ್ಟೆ ನಾವು ಬರೀ 100 ರೂಪೀಸ್ ಕೊಡ್ತಾಯಿದ್ದೀವಿ. ಸೊ ಯಾಕೆ ನಾವು 100 ರೂಪೀಸ್ ಮಾಡಿದ್ದೀವಿ ಅಂತಂದರೆ, ಸೊ ಕಾಲೇಜ್ ಹುಡುಗರು ಬರ್ತಾರೆ, ಹಳ್ಳಿಯಿಂದ ಬರ್ತಾರೆ, ಮತ್ತು ಬೇರೆ ಬೇರೆ ಊರಿಂದ ಬರ್ತಾರೆ. ಹಾಗೆ ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಮೈಸೂರಿಗೆ ವಿಸಿಟ್ ಮಾಡೋಕ್ಕೆ, ನೋಡೋಕ್ಕಂತ ಬರ್ತಾರೆ. ಅವರು ಹಸುವಿನಿಂದ ಬಂದಿರ್ತಾರೆ. ಜಸ್ಟ್ ನಾವು 99 ರೂಪಾಯಿಗೆ ನಾವು ಕೊಡ್ತಾಯಿದ್ದೀವಿ. ಅವರು ಹೊಟ್ಟೆ ತುಂಬಿಸ್ಕೊಂಡು ಅವ್ರು ಖುಷಿಯಾಗಿದ್ದರೆ ಅವರು ಖುಷಿಯಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು 99 ರೂಪಾಯಿಗೆ ಮಾಡ್ತಿದ್ದೀವಿ. ಇನ್ನೊಂದು 120 ರೂಪಾಯಿನ ಕಾಂಬೋ ಮಾಡ್ತಾಯಿದ್ದೀವಿ. 120 ರೂಪಾಯಿ ಕಾಂಬೋದಲ್ಲಿ ನಿಮಗೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಕನ್ ಚಾಪ್ಸು, ಫಿಶ್ ಬರುತ್ತೆ. ನಿಮಗೆ ಫಿಶ್ ಬೇಡ, ಲೆಗ್ ಪೀಸ್ ಬೇಕಂದ್ರೆ ಲೆಗ್ ಪೀಸು ಇರುತ್ತೆ. ನಿಮಗೆ ಟೇಸ್ಟ್ ಇಲ್ಲ ಅಂತಂದರೆ ಕಾಸೇ ಬೇಡ, ನನಗೆ ಕಾಂಪ್ಲಿಮೆಂಟ್ರಿ ಕೊಡ್ತೀವಿ. ಒಂದ್ಸಲ ಬಂದು ಆಹಾರ ಮೇಳಕ್ಕೆ ಟೇಸ್ಟ್ ಮಾಡಿ. ಹಾಗೆಯೇ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಆಗಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗೇನೆ ಈ ಚಾನಲ್ನ ನೋಡ್ತಾರೆ, ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಬರೀಬಿಡಿ. ಥ್ಯಾಂಕ್ ಯು ಸೋ ಮಚ್. ನಾವಿವಾಗ ಬಂದಿರೋದು ಮರಿಯಪ್ಪ ಮೆಸ್ಗೆ. ಸ್ಟಾಲ್ ನಂಬರ್ ಬಂದು 105. ಇಲ್ಲಿ ಒಂದು ಕಾಂಬೋ ಆಫರು. ಕಾಂಬೋಲ್ಲಿ ಬಂದು 99 ರೂಪೀಸ್ಗೆ ನಿಮಗೆ ಚಿಕನ್ ಕಬಾಬು, ಚಿಕನ್ ಚಾಪ್ಸು, ಎಗ್ಗು, ಚಿಕನ್ ಬಿರಿಯಾನಿ ಮೇಯ್ನು 2 ಪೀಸ್ ಕೊಡ್ತಾರೆ. ಮಾಮೂಲಿ ಸಲಾಡು, ಚಿಕನ್ ಚಾಪ್ಸ್ ಜೊತೆಗೆ ಬಿರಿಯಾನಿ ಹೇಗಿರುತ್ತೆ ಟ್ರೈ ಮಾಡೋಣ ಬನ್ನಿ. ಕ್ವಾಂಟಿಟಿ ಎಲ್ಲ ನೀವೇ ನೋಡ್ತಾ ಇದ್ದೀರಾ, ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ. 100 ರೂಪೀಸ್ಗೆ ವರ್ತ್ ಇದೆ. ಯಾಕೆಂದರೆ ನಿಮಗೆ ಒಂದು ಬಿರಿಯಾನಿನೇ 100 ರೂಪಾಯಿ ಆಗುತ್ತೆ ಕೆಲವು ಕಡೆ. ಅದರಲ್ಲಿ ನಿಮಗೆ ಚಾಪ್ಸು ಮತ್ತು ಕಬಾಬು, ಎಗ್ಗೆಲ್ಲ ಕೊಡ್ತಾ ಇರೋದ್ರಿಂದ ವರ್ತ್ ಇದೆ ಅಂತ ನಾನಂದರೂ ಅಂದ್ಕೋತೀನಿ.
ರೈಸು ತುಂಬ ಚೆನ್ನಾಗಿದೆ, ಸಾಫ್ಟಾಗಿ, ಒಳ್ಳೆ ಮಸಾಲೆ, ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಆ್ಯಡ್ ಆಗಿದೆ. ಸ್ವಲ್ಪ ಕ್ರೌಡ್ ಇದೆ. ಆ ಕ್ರೌಡ್ ಮಧ್ಯೆ ನಾವು ಮಾತಾಡ್ಕೊಂಡು ರಿವ್ಯೂ ಮಾಡಬೇಕು. ಇದು ಚಾಪ್ಸ್ ಜೊತೆಗೆ ಹೇಗಿದೆ ನೋಡೋಣ, ಗ್ರೇವಿ ಜೊತೆ. ಸರ್ ಹೇಗಿದೆ ಸರ್ ಟೇಸ್ಟು? ಚೆನ್ನಾಗಿದೆ, ರೈಸ್ ಎಲ್ಲ ಸಖತ್ ಸಾಫ್ಟಾಗಿ, ಇನ್ನೂ ಪೀಸ್ ತಿಂದಿಲ್ಲ. ಟೇಸ್ಟ್ ಮಾಡಿ ಸರ್. ಸರ್ ಆ್ಯಕ್ಚುಲಿ ಇದು ನಮ್ಮದು ಅಗ್ರಹಾರದಲ್ಲಿ ಇದೆ ಹಳೆ ಹೋಟ್ಲು. ಸೊ 19 ಇಯರ್ಸಿಂದ ಅದು ಓಲ್ಡ್ ಇದು. ನಾವು ಅಂದರೆ ಜನಕ್ಕೆ ಇದು ಇನ್ನೂ ಸ್ವಲ್ಪ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾವು ಸ್ಟಾರ್ಟಪ್ ಮಾಡಿರೋ ಸರ್ ಇದು ರಾಮಸ್ವಾಮಿ ಸರ್ಕಲ್ ಡೌನಲ್ಲಿ ಇದೆಯಲ್ಲ ಮರಿಯಪ್ಪ ಮೆಸ್, ಅದೇನಾ ಇದು? ಓಕೆ, ನಾನು ಬಂದು ತಿಂದಿದ್ದೀನಿ ಅಲ್ಲಿ. ಓಕೆ, ಅದಕ್ಕೆ ಇನ್ನೊಂದು ಸಲ ಯಾವ ಥರ ಪೀಸ್ ತುಂಬ ಚೆನ್ನಾಗಿ ಬ್ರೇಕ್ ಆಗ್ತಾಯಿದೆ, ಸಖತ್ ಸಾಫ್ಟ್ ಇದೆ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಈ ಹೋಟ್ಲವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಬಾಬು ತುಂಬ ಚೆನ್ನಾಗಿ ಈಸಿಯಾಗಿ ಬ್ರೇಕ್ ಆಗ್ತಾಯಿದೆ, ಸಾಫ್ಟಾಗಿದೆ. ಜ್ಯೂಸಿ ಇದೆ, ತುಂಬ ಈಸಿಯಾಗಿ ಚೂವ್ ಮಾಡಿಕೊಂಡು ತಿನ್ಬೋದು. ನಾನು ಹೇಳಿದೆ ರೈಸು ಅಷ್ಟೇ, ಚಿಕನ್ನು ಅಷ್ಟೇ, ಒಳ್ಳೆ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋದ್ರಿಂದ ನಿಮಗೆ ತುಂಬ ಇಷ್ಟ ಆಗುತ್ತೆ. ಚಿಕನ್ ಜೊತೆಗೆ ನಿಮಗೆ ಎಗ್ಗು ಫ್ರೀ ಇದೆ ಕಾಂಬೋದಲ್ಲಿ. ಇದನ್ನು ತಿಂದ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ನೀವೇ ನೋಡ್ತಾ ಇದ್ದೀರಾ, ಆ ಸ್ಟಾಲ್ಗಳ ಮುಂದೆ ಬಂದ್ಬಿಟ್ಟು ಅವರು ಕಾಂಬೋ ಆಫರ್ದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಏನೇನು ಸಿಗುತ್ತೆ ಅಂತ. ಅದರಿಂದ ಜನಗಳಿಗೆ ಆ ಸ್ಟಾಲ್ಗಳಲ್ಲಿ ಏನೇನು ಸಿಗುತ್ತೆ ಅಂತ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಈ ಸಲ ಅಂತೂ ಜನ ಜಾತ್ರೆನೇ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಕಾಂಬೋ ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ, ಅಲ್ಲಂತೂ ಸಖತ್ ಕ್ರೌಡು. ಇಲ್ಲೇ ನೋಡ್ತಾ ಇದ್ದೀರಾ, ಈ ಸಲ ಸ್ಟಾಲ್ ನಂಬರ್ಗಳು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಈ ಥರ ಹಾಕಬೇಕಾಗಿತ್ತು. 115 ಸ್ಟಾಲ್ ನಂಬರ್ ನೋಡಿ, ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ. ಅದೇ ರೀತಿ ಸ್ಟಾಲ್ಗಳ ನಂಬರ್ ಹಾಕಿದರೆ ಸ್ವಲ್ಪ ಈಸಿ ಆಗಿರೋದು ಸ್ಟಾಲ್ ನಂಬರ್ ನೋಡೋದಕ್ಕೆ ಜನಕ್ಕೆ. ಬ್ಯಾಂಬೂ ಬಿರಿಯಾನಿಗಂತೂ ಸಪ್ರೇಟ್ ಫ್ಯಾನ್ ಬೇಸ್ ಅಂತಲೇ ಹೇಳ್ಬೋದು. ಈ ಸಲ 2 ಬ್ಯಾಂಬೂ ಬಿರಿಯಾನಿದು ಸ್ಟಾಲ್ಗಳಿದೆ. ಇದು ಬುಡಕಟ್ಟು ಶೈಲಿಯಲ್ಲಿರುವಂಥ ಬ್ಯಾಂಬೂ ಬಿರಿಯಾನಿ ತುಂಬ ಫೇಮಸ್ಸು. ಪ್ರತಿ ವರ್ಷ ಮಿಸ್ ಮಾಡದೆ ಈ ಸ್ಟಾಲ್ನ ಓಪನ್ ಮಾಡ್ತಾ ಇದ್ದಾರೆ. ಜನ ಕಾದು ಕೂತು ತಗೊಂಡು ತಿಂತಾ ಇದ್ದಾರೆ. ಅಷ್ಟು ಟೈಮ್ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅಷ್ಟೊಂದು ಜನ ನೀವೇ ನೋಡ್ತಾ ಇದ್ದೀರಾ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಿಮ್ಮ ಹೆಸರು? ಅಂಜಲಿ ಅಂತ. ಮೇಡಮ್ ನಿಮ್ಮದು ಸ್ಟಾಲ್ ನಂಬರ್ ಏನು ಮತ್ತು ನಿಮ್ಮಲ್ಲಿ ಏನೇನು ಸಿಗುತ್ತೆ? ಸ್ಟಾಲ್ ನೇಮು? ಸ್ಟಾಲ್ ನಂಬರ್ ಬಂದು 76 ಮೈಸೂರು ಕೆಫೆ ಅಂದ್ಬಿಟ್ಟು. ಸರ್ ನಮ್ಮಲ್ಲಿ ಇದು ಬಜ್ಜಿ ಸಿಗುತ್ತೆ, ಡೆಲ್ಲಿ ಹಪ್ಪಳ ಸಿಗುತ್ತೆ, ಅವರೆಕಾಳು ಸ್ಪೆಷಲಾಗಿ ಅವರೆಕಾಳು ಕಡುಬು ಸಿಗುತ್ತೆ, ಬಿಸಿ ಇಡ್ಲಿ ಸಿಗುತ್ತೆ, ಆಮೇಲೆ ಇದು ಮಶ್ರೂಮ್ ಚಿಲ್ಲಿ ಸಿಗುತ್ತೆ. ಸರ್ ಇದು ಸ್ಪೆಷಲ್ ಸರ್. ಇದು ಸೋಯಾ ಜಂಕ್ಸ್ದು ತವಾ ಫ್ರೈ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ, ತವಾ ಸಿಗುತ್ತೆ. ಅದು ಬಿಟ್ಟರೆ ಕಾಂಬೋ ಆಫರ್ ಇದೆ ಸರ್ ನಮ್ಮ ಹತ್ರ. ಪನ್ನೀರ್ ಬಿರಿಯಾನಿ, ಮಶ್ರೂಮ್ ಚಿಲ್ಲಿ, ಬೇಬಿ ಕಾರ್ನು, ಇದು ಡ್ರೈ, ಈ 3 ಕೊಡ್ತೀವಿ ಸರ್. ತುಂಬ ಚೆನ್ನಾಗಿ ಹೋಗ್ತದೆ, ತುಂಬ ಚೆನ್ನಾಗಿದೆ ಟೇಸ್ಟು. ಪ್ರೈಸ್ ಎಷ್ಟಿದೆ? 120 ಸರ್. 120. ಹಾಂ, ಕಸ್ಟಮರ್ದು ರಿವ್ಯೂ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸ್ಟಾಲ್ ನಂಬರ್ ಬಂದು 76 ಮೈಸೂರು ಕೆಫೆ ಅಂತ. ಇಲ್ಲಿ ನಿಮಗೆ ನಾರ್ತ್ ಇಂಡಿಯನ್ ಡಿಶಸ್ಸು ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಿದ್ದಾರೆ.
ನಿಮಗೆ ಡೆಲ್ಲಿ ಹಪ್ಪಳ ಇರ್ಬೋದು, ಈ ಚೆನ್ನಬತ್ತೂರ ಮತ್ತು ಚೋಲಾ ಮಸಾಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಶಸ್ಗಳು ಇಲ್ಲಿ ಸಿಗ್ತಾಯಿದೆ. ನಾನೀಗ ತೊಗೊಂಡಿದ್ದೀನಿ ಚೆನ್ನಬತ್ತೂರ ಮತ್ತು ಚೋಲಾ ಮಸಾಲ ತೊಗೊಂಡಿದ್ದೀನಿ. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ಚೆನ್ನಬತ್ತೂರ ತುಂಬ ಸಾಫ್ಟಾಗಿ ಬಾಯಲ್ಲಿ ನೀರು ಬರಬೇಕಾಗ್ತದೆ, ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ. ಎಲ್ಲ ತಿಂದಿರ್ತೀರ, ಬಟ್ ನಿಮಗೆ ಆಹಾರ ಮೇಳದಲ್ಲಿ ತುಂಬ ಕಡಿಮೆ ಚೆನ್ನ ಮಸಾಲ ಸಿಗೋದು. ಚೆನ್ನಬತ್ತೂರ ಮತ್ತು ಚೆನ್ನ ಮಸಾಲ ಟೇಸ್ಟ್ ಹೇಗಿದೆ ನೋಡೋಣ. ಆಲ್ಮೋಸ್ಟ್ ಎಲ್ಲರೂ ಲೇಡೀಸೇ. ಕುಕ್ಕಿಂಗ್ ಸೆಕ್ಷನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ. ಆರ್ಡ್ರ್ ಬಂದ ತಕ್ಷಣ ನಿಮಗೆ ಅಲ್ಲೇ ಸ್ಪಾಟಲ್ಲೇ ಮೇಕಿಂಗ್ ಮಾಡಿಕೊಡ್ತಾರೆ. ಆನ್ ಸ್ಪಾಟಲ್ಲಿ ಫ್ರೆಶ್ ಆಗಿ, ಯಾವುದು ಮಾಡಿಟ್ಟಿಲ್ಲ, ಅಂದರೆ ಡಿಸ್ಪ್ಲೇ ಇಟ್ಟಿದ್ದಾರೆ, ತಕ್ಷಣ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಬಿಸಿಯಾಗಿ. ನಾನೀಗ ತೊಗೊಂಡಿದ್ದೀನಿ ಪನ್ನೀರ್ ಬಿರಿಯಾನಿ, ಮಶ್ರೂಮ್ ಚಿಲ್ಲಿ ಮತ್ತು ಬೇಬಿ ಕಾರ್ನ್. ಇದು ಒಂದು ಕಾಂಬೋ ಆಫರ್ ಇಲ್ಲಿ 120 ರೂಪೀಸ್ ಅಂತಂದರು. ವರ್ತಿದೆಯಾ ನೋಡೋಣ, ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ತುಂಬ ಸಾಫ್ಟ್ ಆದಂಥ ಒಂದು ಜ್ಯೂಸ್ ಇರೋಂಥ ರೈಸು, ಪನ್ನೀರು ತುಂಬ ಸಾಫ್ಟಾಗಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಮಸಾಲೆಗಳು ಒಂದು ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಒಂದು ಗ್ರೀನ್ ಮಸಾಲೆ, ಪನ್ನೀರ್ ಬಿರಿಯಾನಿ, ಮಶ್ರೂಮ್ ಚಿಲ್ಲಿ. ಮಶ್ರೂಮ್ ನಿಮಗೆ ಕಾಣಿಸ್ತಾ ಇದೆ. ಹೆಸ್ರಿಗೆ ತಕ್ಕಂಗೆ ಚಿಲ್ಲಿಯಾಗಿ, ತುಂಬ ಖಾರವಾಗಿ, ಸ್ಪೈಸಿ ಇದೆ. ಒಂದು ಮೈಂಡ್ ಬ್ಲೋವಿಂಗ್ ಟೇಸ್ಟ್ ಅಂತಲೇ ಹೇಳ್ಬೋದು. ನಿಮ್ಗೆ ಹಾಗೇ ಆ ಟೇಸ್ಟು ಬಾಯಿ ತುಂಬ ಹಂಗೆ ಆವರಿಸ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿದೆ. ಬೇಬಿ ಕಾರ್ನು ಒಂದು ಹೇಳಬೇಕು ಅಂತಂದರೆ ಏನು ಸ್ಪೈಸಿ ಏನಿಲ್ಲ, ಒಂಥರ ಡ್ರೈ ಐಟಮ್ ಇದು. ಎಣ್ಣೆಲಿ ಬೇಯಿಸಿದಾರ ಇಲ್ವೋ ಅನ್ಬೇಕು, ಆ ಥರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್, ಈ ಸಲ ಆಹಾರ ಮೇಳ ನಿಮಗೆ ಯಾವ ರೀತಿ ಫೀಲ್ ಆಗ್ತಾಯಿದೆ? ಪರವಾಗಿಲ್ಲ, ಬಟ್ ಸಂಜೆ ಹೊತ್ತು ಬರಬೇಕು ಅಂತ ಅನ್ನಿಸ್ತು. ಜನ ಕಡಿಮೆ ಇದ್ದಾರೆ. ಇನ್ನೊಂದ್ಸರಿ ಸಂಜೆ ಹೊತ್ತು ಬಂದು ಟ್ರೈ ಮಾಡಬೇಕು. ಇನ್ನೊಂದ್ಸಲ ಬರ್ತೀರಾ? ಖಂಡಿತ. ನಾವು ಮೈಸೂರವರೇ ಆದ್ದರಿಂದ ಬರ್ಬೋದು, ಏನು ತೊಂದರೆ ಇಲ್ಲ. ನಾನೀಗ ತೊಗೊಂಡಿದ್ದೀನಿ ಸೋಯಾ ಚಂಕ್ಸ್ ತವಾ ಫ್ರೈ ಅಂತ. ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನು ಆಲ್ರೆಡಿ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿರ್ತಾರೆ. ನಮ್ಮ ಎದುರುಗಡೆನೇ ಫ್ರೆಶ್ ಆಗಿ ತವಾಗ ಹಾಕ್ಬಿಟ್ಟು ಫ್ರೈ ಮಾಡಿಕೊಡ್ತಾರೆ. ನಾನಿವತ್ತಿಲ್ಲಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮಯೋನೀಸು ಮತ್ತು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು. ಒಂದು ತವಾ ಫಿಶ್ ಫ್ರೈ ತಿಂದಂಗಿದೆ, ಆದರೆ ವೆಜ್ಜಿದು. ಆಲ್ರೆಡಿ ಮಸಾಲೆ ಎಲ್ಲ ಮ್ಯಾರಿನೇಟ್ ಆಗಿರೋದ್ರಿಂದ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗಿದೆ. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಮಸಾಲೆ. ನೋ ಡೌಟ್ ಇದು ಒಂದು ತವಾ ಫಿಶ್ ಫ್ರೈ ತಿಂದಂಗೆ ಇದೆ. ನನಗೇನು ಆ ಥರ ಫೀಲ್ ಆಗ್ತಾಯಿದೆ, ಬಟ್ ಟೇಸ್ಟು ತುಂಬ ಚೆನ್ನಾಗಿದೆ. ನಾವಿವಾಗ ಬಂದಿದ್ದೀವಿ ಸ್ಟಾಲ್ ನಂಬರ್ 24ಗೆ. ಇಲ್ಲಿ ಒಂದು ಕಾಂಬೋ ಆಫರ್ ಕೊಟ್ಟಿದ್ದಾರೆ. ಆ ಕಾಂಬೋ ಆಫರ್ ಬಂದು 80 ರೂಪೀಸು, ಆಯಿಸ್ಟರ್ ಮಶ್ರೂಮ್ ಕರ್ರಿ ಅಂತ. ಮತ್ತು ಅದ್ರ ಜೊತೆಗೆ ನೀರು ದೋಸೆ ಕೊಡ್ತಾರೆ. ಆಪ್ಷನ್ನು ಒಂದು ಚಪಾತಿ ಇದೆ. ಅದ್ರ ಜೊತೆಗೆ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬು, ಇವೆರಡು ಕಾಂಬೋ ಆಫರ್ ಕೊಟ್ಟಿದ್ದಾರೆ. ಮತ್ತು ಈ ಸ್ಟಾಲ್ ನೇಮ್ ಬಂದು ಮೈಸೂರು ಮಶ್ರೂಮ್ ಪ್ಯಾಲೇಸ್ ಅಂತ. ಹೋದ ಸಲ ಆ ಕಡೆ ಇತ್ತು ಸ್ಟಾಲ್, ಈಗ ಈ ಕಡೆ ಮಾಡಿದ್ದಾರೆ. ಹೋದ ಸಲನೂ ರಿವ್ಯೂ ಮಾಡಿದ್ದು, ಈ ಸಲನೂ ರಿವ್ಯೂ ಮಾಡ್ತಾಯಿದ್ದೀವಿ. ಈಗ ಒಂದು ಐಟಮ್ ಟ್ರೈ ಮಾಡೋಣ ಬನ್ನಿ. ನಾನೀಗ ತೊಗೊಂಡಿದ್ದೀನಿ ಮಶ್ರೂಮ್ ಪೆಪ್ಪರ್ ಡ್ರೈ. ಯಾವುದೇ ರೀತಿ ಲಿಕ್ವಿಡ್ ಐಟಮ್ಸು ಒಂದು ಸ್ವಲ್ಪನೂ ಇಲ್ಲದೇ ತುಂಬ ಚೆನ್ನಾಗಿ ಮಸಾಲೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿರ್ತಾರೆ. ಅದನ್ನು ನಿಮಗೆ ಮಶ್ರೂಮ್
ಪೆಪ್ಪರ್ ಡ್ರೈನ ತುಂಬ ಹದವಾಗಿ ಚೆನ್ನಾಗಿ ಮಾಡಿದ್ದಾರೆ. ಸಖತ್ ಸಾಫ್ಟಾಗಿದೆ, ಸ್ಮೂತಾಗಿದೆ. ನಾವಿವತ್ತು ವಿಸಿಟ್ ಮಾಡಿದ್ದು ಮೈಸೂರಿನ ಮಹಾರಾಜ ಗ್ರೌಂಡಲ್ಲಿ ನಡೀತಾ ಇರುವಂಥ ಆಹಾರ ಮೇಳಕ್ಕೆ. ನಾವಿಲ್ಲಿ ಟ್ರೈ ಮಾಡಿದ್ದು ಚಿಕನ್ ಕಾಂಬೋ ಆಫರ್ ಬಂದಿತ್ತು, ಒಂದು ಚಿಕನ್ ಬಿರಿಯಾನಿ ಮತ್ತು ಇನ್ನೊಂದು ಸ್ಟಾಲು ಮೈಸೂರು ಕೆಫೆಲಿ. ಅಲ್ಲಿ ಬಂದು ನಾವು ಪನ್ನೀರ್ ಬಿರಿಯಾನಿ ಕಾಂಬೋ ಟ್ರೈ ಮಾಡ್ದೋ. ಇನ್ನೊಂದು ಕಡೆ ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡ್ದೋ. ಮಶ್ರೂಮ್ ಪ್ಯಾಲೇಸಲ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ ಟ್ರೈ ಮಾಡ್ದೋ. ಎಲ್ಲ ಟೇಸ್ಟು ತುಂಬ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಬನ್ನಿ ಫ್ಯಾಮಿಲಿ ಸಮೇತ. ಅಕ್ಟೋಬರ್ 6ನೇ ತಾರೀಕು ತನಕ ಆಹಾರ ಮೇಳ ಇರುತ್ತೆ. ಬನ್ನಿ, ಟ್ರೈ ಮಾಡಿ, ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.